ಮಾಡಿದ್ದಾರೆ. ಆದರೆ ವಸ್ತುಸ್ಥಿತಿನೇ ಬೇರೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ವಿಜೇಂದ್ರರವರು ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ನಿಮಿತ್ತ ಆಯಾ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಮಾಡಿ ಕ್ಷೇತ್ರವಾರು ಸಭೆಗಳನ್ನು ನಡೆಸಿ ಕಾರ್ಯಕರ್ತರನ್ನ ಹುರಿದುಂಬಿಸಬೇಕು, ಕಾರ್ಯಕರ್ತರನ್ನ ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಒಂದು ಸಭೆಯನ್ನು ನಡೆಸಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ದಿನಾಂಕ 7ನೇ ತಾರೀಕು ಅಶೋಕ ಹೋಟೆಲ್ನಲ್ಲಿ ಕ್ಷೇತ್ರವಾರು ವಿಧಾನಸಭೆಯವಾರು ಎಲ್ಲ ಪಕ್ಷದ ಪದಾಧಿಕಾರಿಗಳನ್ನ ಹಾಗೂ ಕಾರ್ಯಕರ್ತರನ್ನ ಸೇರಿಸಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ನಾಯಕತ್ವದಲ್ಲಿ ರಾಜ್ಯದಿಂದ ವೀಕ್ಷಕರಾಗಿ ದತ್ತಾತ್ರೇಯರವರು, ಶ್ರೀ ಲಕ್ಷ್ಮೀ ಅಶ್ವಿನ್ ಗೌಡರವರು, ರತ್ನ ಶಂಕರ್ ಅವ್ರನ್ನ ಕಳಿಸ್ಕೊಟ್ಟು ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸಿದ್ದೇಶ್ ನಾಗೇಂದ್ರ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ನವೀನ್ ಅಣ್ಣಪ್ಪನವರು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿ ಪಕ್ಷದ ಬರ್ತಕ್ಕಂಥ ಚುನಾವಣೆಯಲ್ಲಿ ಪಕ್ಷವನ್ನು ಯಾವ ರೀತಿ ಸ್ವಾಮಿ ಅವರು ಮಾಜಿ ಅವ್ರಿಗೆ ಅಧಿಕಾರ ಇರಲಿಲ್ಲ. ಚುನಾವಣೆ ನಡೆದಾಗ ಇವ್ರು ಅಧಿಕಾರದಲ್ಲಿ ಇದ್ದವರು 1 ವರ್ಷ MLA ಆಗಿದ್ದವರು, ಸಂಘಟನೆ ಮಾಡಲ್ಲ, ಇವರೇ ಕೋಟ್ ಕೊಡಿಸ್ತಿಲ್ಲ. ಚುನಾವಣೆಯಲ್ಲೇ ನಾನು ಹೇಳ್ತಾ ಇರೋದು ಚುನಾವಣೆಯಲ್ಲೇ ಹಿನ್ನಡೆ ಆಗೋ ರೀತಿ ಕೆಲಸ ಮಾಡಿದ್ರು ಪ್ರೀತಮ್ ಗೌಡರು. ರೇವಣ್ಣ ಕುಟುಂಬದಿಂದ ಬಿಡ್ತಾರ ಅಂತ ಅವ್ರು ಹೇಳೋದು. ಅದು ಅವ್ರ 5 ಲಕ್ಷ ವೋಟ್ ಬಂದಿರೋದೇ ಹೆಚ್ಚು. ಕೇಳಿ, ಅವ್ರು ಕಾಂಗ್ರೆಸ್ ನಲ್ಲಿ ಮಂತ್ರಿ ಆಗಿದ್ದಂತವ್ರು, ಗೊತ್ತಾಯ್ತಾ? ಆಗ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು, ನಮ್ ಪಕ್ಷ ಬಿಟ್ಟೋದ್ರಲ್ಲ ಅಂತ ಹೇಳಿ ಅವ್ರು ಬಿಟ್ಟು ಆಗಿರ್ಬೋದು, ಯಾರಿಗೆ ಗೊತ್ತು? ಅವ್ರು ಬಿಟ್ಟಾಗಿರೋ ಪಕ್ಷ ತೊಡೆದೋದ್ರಲ್ಲ ಅಂತ ಹೇಳಿ. ನೀವು ಬಿಜೆಪಿ ಬರೋಕ್ಕಿಂತ ಮುಂಚೆ ಕೆಲವರು ಬಿಜೆಪಿ ಇದ್ದವರು ಕೆಲವು ಲೇಖನಗಳು ಬರ್ಕೊಂಡಿದ್ದಾರೆ. ನನ್ನ ಮನೆ ಗ್ರೂಪ್ ಹರಿದಾಡಿದ್ದಾರೆ, ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ನೀವು ಕೂಡ ಇನ್ನು ಬಿಜೆಪಿಗೆ ಬಂದಿರಲಿಲ್ಲ. ಆಗ್ಲೂ ಕೂಡ ಬಿಜೆಪಿ ಇದ್ದಂತ ಕೆಲವು ಸದಸ್ಯರುಗಳು, ಪದಾಧಿಕಾರಿಗಳು ಕಾಂಗ್ರೆಸ್ ಸಂಸದರು ಗೆಲ್ಸೋದಕ್ಕೆ ಏನ್ ಕಾರಣ ಆಗಿದ್ದಾರೆ, ಅವರು ನಮ್ಮ ಮೋದಿ ವಿರುದ್ಧವಾಗಿ ಪಾರ್ಲಿಮೆಂಟ್ ನಲ್ಲಿ ಗಲಾಟೆ ಮಾಡ್ತಾರೆ. ಇದಕ್ಕೆ ಕಾರಣ ಪ್ರೀತಮ್ ಗೌಡ ಅನ್ನೋದು ಲೇಖನ ಬರೆದಿದ್ದಾರೆ. ನಿಮ್ಮ ಆಂತರಿಕ ವಿಚಾರಗಳು ಬಿಜೆಪಿ ಒಳಗಡೆ ಗೊತ್ತಿದೆ. ಆದ್ರೆ ನೀವು ಅದನ್ನ ಸರ್, ಈಗ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಪಾರ್ಟಿ ವಿರುದ್ಧವಾಗಿ ಯಾರು ಕೂಡ ಯಾವ ಪದಾಧಿಕಾರಿ ಇರ್ಬೋದು ಅಥವಾ ಯಾರು ಅಧಿಕಾರಿಗಳು ಇರ್ಬೋದು ಅಥವಾ ಯಾರ ಕೌನ್ಸಿಲರ್ಗಳಿರ್ಬೋದು, ಯಾರು ಕೂಡ ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧವಾಗಿ ಅಥವಾ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಲ್ಲ. ಕೆಲಸ ಮಾಡಿರೋದು ಯಾವ ಥರದಿದ್ರೆ ಸಾಕ್ಷಿಯನ್ನು ತೋರಿಸಿದ್ರೆ ಅವ್ರನ್ನ ಏನ್ ಕ್ರಮ ತಗೋಬೋದು.